ನಿಮ್ಮಲ್ಲಿ ಸಂಘಟನೆಗೆ ಪೂರ್ಣವಾದಂಥ ನನ್ನ ಶಕ್ತಿ ನಿಮ್ಮ ಜೊತೆಯಲ್ಲಿ ಮೀಸಲಾಗಿಡ್ತೇವೆ ಅನ್ನಕ್ಕಂಥ ಮಾತನ್ನು ಹೇಳಿ ನೆರೆದ ಎಲ್ಲ ಹಿರಿಯ ತಂದೆ ತಾಯಂದಿರ ಪಾದಕ್ಕೆ ನಮಸ್ಕರಿಸಿ ತಮ್ಮ ಅಪ್ಪಣೆ ಪಡಿತೇನೆ. ಸಮಾಜದವರೇ ಆದ ಭಾರತದ ಖ್ಯಾತ ನಟರು ಹಾಗೂ ಸಂಸದರಾದ ಶ್ರೀ ರಾಜ್ ಬಬ್ಬರ್ ಅವರಿಂದ ಅಂತರಂಗದ ನುಡಿಗಳು. आज का हीरो, आज का अपना साथी, जिसने वाकई जमीन पर रहकर आपका दिल जीता, दिलों के अंदर उसने शिल्पकारी की, आपके दिलों में उसने सुंदरता पैदा की, आपके दिलों के अंदर उसने सृजन किया. ऐसे अपने साथी भाई नंजुड़ी, जिसने ये पूरा का पूरा समागम यहाँ पर आज सजाया है. वाकई विश्वकर्मा का काम ही सजाना होता है. विश्वकर्मा सजाता है, सृजन करता है, और जहाँ भी अगर खूबसूरती होती है, जहाँ भी एस्थेटिक होती है, वहाँ विश्वकर्मा नजर आता है. और ये सच है कि आज नंजुड़ी ने जो आपके बीच और आपके साथियों में सबको लेकर जो अपने आज का ये कार्यक्रम सजाया है, कार्यक्रम ही नहीं बल्कि आप सब ने मिलकर जिस तरह से कांग्रेस पार्टी को सजाया और यहाँ पर सरकार सजाई है, उसके लिए आप सबको बहुत बहुत बधाई देता हूँ. मुझे कहा गया आज अपनों के बीच में आना है, तो मैं आपके बीच में आया हूँ. आने वाले कल में जब भी आपका आदेश मिलेगा, राज बब्बर आपके बीच में वहां पर खड़ा हुआ मिलेगा. ಸಚಿವರಾದ ಶ್ರೀ ಶ್ರೀನಿವಾಸ್ ಪ್ರಸಾದ್ ರವರಿಂದ ಅಭಿಮಾನಪೂರ್ವಕ ಮಾತುಗಳು. ಸಮಾರಂಭದಲ್ಲಿ ಮುಖ್ಯವಾಗಿ ಇಬ್ಬರು ಮಾತುಗಳನ್ನು ತಾವು ಕೇಳಿದಿರ. ಪೂರಕವಾಗಿ ಮಾತನಾಡಿದಂಥ ಶ್ರೀಯುತ ನಂಜುಂಡಿಯವರ ಪ್ರಾಸ್ತಾವಿಕ ಭಾಷಣ. ಅವರು ಸಮಾಜದ ವಿಚಾರಗಳನ್ನು, ಸಮಸ್ಯೆಗಳನ್ನು, ನಿಮ್ಮ ನೋವನ್ನು ಎಳೆ ಎಳೆಯಾಗಿ ಬಿಡಿಸಿ ಹೇಳಿದ್ದಾರೆ ಅಂತ. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಅದೇ ರೀತಿಯಾದಂಥ ರೀತಿಯಲ್ಲಿ ತಮಗೆ ಅವರ ಮಾತುಗಳಲ್ಲಿ ಅದನ್ನೆಲ್ಲವೂ ಕೂಡ ಸೇರಿಸಿ ಪ್ರಸ್ತಾಪವನ್ನು ಈಗಾಗಲೇ ಮಾಡಿದ್ದಾರೆ. ಬರೀ ಜನಶಕ್ತಿಯ ಬೃಹತ್ ಪ್ರದರ್ಶನ ಅಲ್ಲ, ಸಮಾಜದಲ್ಲಿ ನೀವು ನೋವನ್ನು ಹೇಳ್ಕೊಂಡಿದ್ದೀರ. ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಇವತ್ತು ರಾಜಕೀಯವಾಗುತ್ತೀರ ಅತ್ಯಂತ ಹಿಂದುಳಿದ ಜನಾಂಗ ಆಗಿದ್ದೇವೆ. ಇವತ್ತು ಇನ್ನು ಸಾಕು, ನಮ್ಮನ್ನು ತಿರಸ್ಕಾರ ಮಾಡಬೇಡಿ, ನಮ್ಮ ಕಡೆನೂ ಗಮನ ಕೊಡಿ. ಪ್ರಜಾಪ್ರಭುತ್ವದಲ್ಲಿ ನಮ್ಮ ಆಸೆ ಆಕಾಂಕ್ಷೆಗಳು ಕೂಡ ಇದೆ. ಇತರ ರೀತಿ ನಾವು ಕೂಡ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಮೇಲೆ ಬರಬೇಕು ಅಂತಕ್ಕಂಥ ಕನಸನ್ನು ಒತ್ತಿದ್ದೇವೆ. ಆ ನನಸಾಗಬೇಕಾದಂಥ ದಿಕ್ಕಲ್ಲಿ ರಾಜಕೀಯ ಪಕ್ಷಗಳ ಸಹಕಾರ ಬೇಕು. ಕೊನೆಯದಾಗಿ ಒಂದು ಮಾತು, ಇವತ್ತು ನಾವು ನಂಜುಂಡಿಯವ್ರನ್ನ ನಾನು ಮೆಚ್ಚುತ್ತೇನೆ. ಅವರು ಇರ್ತಕ್ಕಂಥದ್ದು ಕೂಡ ಇವತ್ತು ನಮ್ಮೆಲ್ಲರ ಗಮನವನ್ನು ಸೆಳೆದಿದ್ದೀರಾ. ಇವತ್ತು ಪ್ರಜಾಪ್ರಭುತ್ವದಲ್ಲಿ ದೊಡ್ಡ ವೆಪನ್, ಸ್ಟ್ರಾಂಗ್ ವೆಪನ್ ಅಂತ ಹೇಳಿದ್ರೆ ರಾಜಕೀಯ ಅವಕಾಶಗಳು ಸಿಗ್ತಕ್ಕಂಥದ್ದು, ಪೊಲಿಟಿಕಲ್ ಅಪರ್ಚುನಿಟೀಸ್ ಅಂತ ಹೇಳ್ತೀವಿ. ಅದು ದೊಡ್ಡ ಅಸ್ತ್ರವನ್ನು ಒಂದು ಜನಾಂಗಕ್ಕೆ ಕೊಟ್ಟಾಗೆ ಅದನ್ನ ನಾವು ಪರಮೇಶ್ವರ್ ಅವರು ಇಲ್ಲಿ ಕೂತಿರ್ತಕ್ಕಂಥವ್ರು ಪಡೆದಿದ್ದೇವೆ. ಅದನ್ನ ಆ ರಾಜಕೀಯ ಸ್ಥಾನಮಾನಗಳನ್ನು ಪಡಿತಕ್ಕಂಥ ಮುಖಾಂತರ ಯಾವ ರೀತಿಯಾದಂಥ ಹೋರಾಟವನ್ನು ನಮ್ಮ ಪ್ರಜಾಪ್ರಭುತ್ವ ಸಂಸ್ಥೆಗಳಲ್ಲಿ ಅದನ್ನು ಹೋರಾಟ ಮಾಡಬಹುದು, ನೀತಿ ನಿಯಮಗಳನ್ನು ರೂಪಿಸಬಹುದು, ಯಾವ ರೀತಿಯಾದಂಥ ಜನಸಂಘಟನೆಯನ್ನು ಮಾಡಬಹುದು, ಯಾವ ರೀತಿ ನಮ್ಮ ಸೌಲಭ್ಯಗಳನ್ನು ಪಡ್ಕೋಬಹುದು ಅಂತಕ್ಕಂಥಕ್ಕೆ ಪ್ರಜಾಪ್ರಭುತ್ವದಲ್ಲಿ ದೊಡ್ಡ ಆಯುಧ ಅಂತ ಹೇಳಿದ್ರೆ ಆ ರಾಜಕೀಯ ಅವಕಾಶವನ್ನು ಪಡಿತಕ್ಕಂಥದ್ದು. ಅದನ್ನು ಬಹಳ ಮಾರ್ಮಿಕವಾಗಿ ಒತ್ತಿ ನಂಜುಂಡಿಯವರು ಹೇಳಿದ್ದಾರೆ. ಇದು ಸರ್ಕಾರದ ಗಮನಕ್ಕೂ ಕೂಡ ಬಂದಿದೆ. ಹಾಗಾಗಿ ಇವತ್ತಿನ ಅಧಿಕಾರ ವಿಕೇಂದ್ರೀಕರಣದ ವ್ಯವಸ್ಥೆಯಲ್ಲಿ ಪಂಚಾಯತಿಂದ ಪಾರ್ಲಿಮೆಂಟ್ವರೆಗೂ ಕೂಡ ನಮಗೆ ಬೇಕಾಗಿದೆ. ನಾವು ಅವಕಾಶಗಳು ಬೇಕು. ಇದು ರಾಜು ಮಹಾರಾಜು ಸಾಮಂತರಾಳಂತ ಕಾಲ ಅಲ್ಲ. ಪ್ರಜಾಪ್ರಭುತ್ವದಲ್ಲಿ ಜನರಿಂದ ನಾವು ಆಯ್ಕೆ ಆಗ್ತಕ್ಕಂಥದ್ದು, ಜನರಿಗೋಸ್ಕರ ಇರ್ತಕ್ಕಂಥ ಈ ಸಂಸ್ಥೆಗಳಲ್ಲಿ ನಮ್ಮ ಪ್ರಾತಿನಿಧ್ಯ ಬೇಕು ಅಂತಕ್ಕಂಥ ಕೂಗನ್ನು ಎಬ್ಬಿಸಿದಿರ. ಇವತ್ತು ನಮಗೆಲ್ಲರೂ ಕೂಡ ಅರ್ಥ ಆಗಿದೆ. ಮಾನ್ಯ ಮುಖ್ಯಮಂತ್ರಿಗಳು ಇದ್ದಾರೆ, ಇವತ್ತು ನಮ್ಮ ಪಕ್ಷದ ವತಿಯಿಂದಿರ್ತಕ್ಕಂಥ ಎಲ್ಲ ಮುಖಂಡರು ಕೂಡ, ನಮ್ಮ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರು ಎಲ್ಲರೂ ಕೂಡ ಬಂದಿದ್ದಾರೆ. ಮುಖ್ಯಮಂತ್ರಿಗೆ ಹೇಳಿದಂಥ ರೀತಿಯಲ್ಲಿ ಸೂಕ್ತ ಸಮಯದಲ್ಲಿ ಈ ಒಂದು ವರ್ಗಕ್ಕೆ ರಾಜಕೀಯ ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ವಿಶ್ವಕರ್ಮ ಜನಾಂಗಕ್ಕೆ ಎಲ್ಲ ರೀತಿಯಾದಂಥ ರಾಜಕೀಯ ಪ್ರಾತಿನಿಧ್ಯ ಕೊಡಲಿಕ್ಕೆ ನಾವೆಲ್ಲರೂ ಕೂಡ ಕಂಕಣಬದ್ಧರಾಗಿದ್ದೇವೆ. ನಿಮ್ಮ ಜೊತೆ ನಿಲ್ತೇವೆ. ನಿಮ್ಮ ಹೋರಾಟಕ್ಕೆ ಯಶಸ್ಸಾಗಲಿ, ಒಳ್ಳೆಯದಾಗಲಿ ಅಂತ ಹೇಳಿ ಹಾರೈಸಿ, ನನ್ನನ್ನು ಕೂಡ ಈ ಒಂದು ಸಮಾರಂಭಕ್ಕೆ ಕರೆದು ಮಾತನಾಡಲು ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಕೂಡ ನಾನು ನಮಸ್ಕಾರಗಳನ್ನು ತಿಳಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಪಕ್ಷಕ್ಕೆ ಶಕ್ತಿ ಎಲ್ಲಿಂದ ಬರಬೇಕು ಅಂತಂದರೆ ಇಂತಹ ಜನಾಂಗಗಳು, ಜಾತಿಗಳು, ಅವುಗಳ ಒಗ್ಗಟ್ಟಿನಿಂದ. ಹಾಗಾದರೆ ಒಬ್ಬ ಪಕ್ಷದ ಅಧ್ಯಕ್ಷರಿಗೆ ಇರಬಹುದಾದ ಆಸಕ್ತಿ ಏನು ಅಂತಂದರೆ, ನನ್ನ ಪಕ್ಷದ ಬುಡವನ್ನು ಗಟ್ಟಿ ಮಾಡ್ತಾ ಇರಬೇಕು ಅನ್ನೋದು. ಸಣ್ಣ ಜಾತಿಗಳನ್ನು ನಿರ್ಲಕ್ಷ್ಯ ಮಾಡುವಂತಹ ಮನೋಭಾವ ದೊಡ್ಡ ಪಕ್ಷಗಳಿಗೆ ಬರಬಾರ್ದು. ಅದು ವಿಶ್ವಕರ್ಮರೂ ಹೌದು, ಎಲ್ಲರಿಗೂ ಹೌದು. ವಿಶ್ವಕರ್ಮರಿಗೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳ ಭಾಷಣದಲ್ಲಿ ಹೇಳ್ತಾ ಇದ್ರು, 35 ಲಕ್ಷ ಇದ್ದರು ಹರಿದು ಹಂಚೋಗಿದ್ದೀರಿ, ಹಾಗಾಗಿ ನಿಮ್ಮ ಶಕ್ತಿ ಇಲ್ಲ ಅಂತ. ಅಂದರೆ ಅರ್ಥ ಏನು? ನೀವೆಲ್ಲ ಒಂದೇ ಊರಿಗೆ ಬಂದು ಸೇರ್ಕೋಬೇಕು,
ಒಂದು 20 ಸೀಟಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಕೆಡವುತ್ತೀವಿ ಅನ್ನೋದಾದರೆ ಹೆದರ್ಕೋತಾರೆ, ಅಥವಾ ಇನ್ನೊಂದು ಅಭ್ಯರ್ಥಿನ ಗೆಲ್ಲಿಸ್ತೀವಿ ಅಂದರೆ ವಹಿಸ್ತಾರೆ. ದ್ಯಾಟ್ ಈಸ್ ನಾಟ್ ಕರೆಕ್ಟ್. ಒಂದು ಜಾತಿಯನ್ನು ಅಥವಾ ಒಂದು ಜನಾಂಗವನ್ನು ಗುರುತಿಸೋದು ಆ ರೀತಿ ಅಲ್ಲ. ಬಹಳಷ್ಟು ಸಣ್ಣ ಜನಾಂಗಗಳಿಗೆ ನೀವು ಟಿಕೆಟ್ ಕೊಟ್ಟು ಗೆಲ್ಲಿಸಲಿಕ್ಕೆ ಸಾಧ್ಯವೂ ಇಲ್ಲ. ಕಾರಣ ಆ ಕ್ಷೇತ್ರದಲ್ಲಿನ ಜಾತಿ ವ್ಯವಸ್ಥೆ ಹಾಗಿರುತ್ತೆ. ಇಂಥ ಸಂದರ್ಭದಲ್ಲಿ ಒಬ್ಬರ ಅಧ್ಯಕ್ಷರು ಏನು ಮಾಡ್ಬೋದು? ಯಾವ ಸಣ್ಣ ಜಾತಿಗಳು ಈ ರೀತಿ ತಾವಾಗಿ ರಾಜಕೀಯವಾಗಿ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದಿದೆಯಾ, ಒಂದೊಂದು ಪಟ್ಟಿ ಮಾಡಿಕೊಂಡು ಕನಿಷ್ಠ ಒಂದು ನಿಯಮವಾಗಿ ಒಂದು 20% 10% ಅದನ್ನು ರಿಸರ್ವ್ ಮಾಡಿಕೊಂಡು ನೀವು ಮಾಡೋಕ್ಕಾಗದೇ ಇದ್ದರೆ ಸಣ್ಣ ಜಾತಿಗಳನ್ನು ಬೆಳೆಸೋರು ಯಾರು? ನಂಜುಂಡಿ ಧ್ವನಿಯಾಗಿ ಕೆಲಸ ಮಾಡಿದ್ದಾರೆ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು. ಯಾವುದು ಧ್ವನಿ? ಹೋರಾಟ ಮಾಡಿ, ಸಮಾವೇಶವನ್ನು ಮಾಡಿ, ಭಾಷಣ ಮಾಡಿದ್ರೆ ಅದು ಧ್ವನಿಯೋ, ಆ ಧ್ವನಿಗೆ ಶಕ್ತಿಯನ್ನು ತುಂಬುತ್ತೀರೋ? ಆ ಕೆಲಸವನ್ನು ಒಬ್ಬ ಅಧ್ಯಕ್ಷರು, ಒಬ್ಬರು ಮುಖ್ಯಮಂತ್ರಿಗಳು, ಯಾವುದೇ ಪಕ್ಷ ಆಗಲಿ ಮಾಡದೇ ಇದ್ದರೆ ವಿಶ್ವಕರ್ಮ ಜನಾಂಗ ಅಂತಲ್ಲ, ಎಲ್ಲ ಸಣ್ಣ ಜಾತಿಗಳು ಸಂಕಷ್ಟವನ್ನು ಅನುಭವಿಸತ್ವೆ. ದಯವಿಟ್ಟು ಕ್ಷಮಿಸಿ, ಹೆಚ್ಚು ಮಾತಾಡಿದ್ದೀನಿ. ನಮಸ್ಕಾರ. ಹಿಂದುಳಿದ ಆಯೋಗದ ಮಾಜಿ ಅಧ್ಯಕ್ಷರಾದ ಶ್ರೀ ದ್ವಾರಕಾನಾಥ್ರವರಿಂದ ಅನಿಸಿಕೆಗಳು. ಯಾರನ್ನಾದರೂ ಒಬ್ಬ ವ್ಯಕ್ತಿನ ಜಾತ್ಯತೀತವಾಗಿ ಮತಾತೀತವಾಗಿ ಇರೋದನ್ನ ನೋಡೋದಾದರೆ ಅದು ವಿಶ್ವಕರ್ಮರು ಮಾತ್ರ ನೋಡ್ಲಿಕ್ಕೆ ಸಾಧ್ಯ ಅಂತ ನಾನು ಅಂದ್ಕೊಂಡಿದ್ದೆ. ಅವರು ಎಂದೂ ಜಾತಿವಾದಿಗಳಲ್ಲ, ಎಂದೂ ಮತಯವಾದಿಗಳಲ್ಲ ಅಂತ ನಾನು ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷನಾಗಿ ನಾನು ಹೇಳ್ತಾ ಇದ್ದೀನಿ. ಹಿಂದುಳಿದ ವರ್ಗದ ಪ್ರವರ್ಗ 1ರಲ್ಲಿ 95 ಸಮುದಾಯಗಳಿದೆ. ಪ್ರವರ್ಗ 2A ನಲ್ಲಿ 102 ಸಮುದಾಯಗಳಿದ್ದಾವೆ. ಒಟ್ಟು 197 ಸಮುದಾಯಗಳಿದೆ. ನಿಜವಾಗಲೂ ಯಾವುದೇ ಇದಿಲ್ಲದೆ ನಾನು ಇಲ್ಲಿ ಹೇಳ್ತಾ ಇದ್ದೀನಿ, 197 ಸಮುದಾಯಗಳಲ್ಲಿ ಒಂದು ಹಿಂದುಳಿದ ವರ್ಗದ ಒಂದು ವರ್ಗದ ನಾಯಕತ್ವವನ್ನು ವಹಿಸಿರುವಂತಹ ಒಬ್ಬ ಶ್ರೀಮಂತ ಯಾರಾದರೂ ಇದ್ದಾರೆ ಅಂತಂದರೆ ನಂಜುಂಡಿ ಮಾತ್ರ ಅಂತ ನನಗನ್ನಿಸ್ತಾ ಇದೆ. ಇವರನ್ನು ನೋಡಿ 196 ಸಮುದಾಯಗಳಾರಿದ್ರೆ ಅವರೆಲ್ಲರೂ ಅಲ್ಲಿರುವಂತಹ ಶ್ರೀಮಂತರೆಲ್ಲರೂ ಕೂಡ ಕಲ್ತ್ಕೋಬೇಕು ಅಂತ ನನಗನ್ನಿಸ್ತಾ ಇದೆ. ಸಾಹಿತಿಗಳಾದ ಪ್ರೊಫೆಸರ್ ಸಿದ್ದರಾಮಯ್ಯ ಅವರಿಂದ 2 ಮಾತುಗಳು. ನಂಜುಂಡಿ ಅವರು ಮಾತನಾಡ್ತಾ, ಈ ಜಯಂತ್ಯುತ್ಸವ ಯಾಕೆ ನಾನು ಆಯೋಜಿಸಿದೆ ಅನ್ನೋದನ್ನು ಕುರಿತು ಹೇಳಬೇಕಾದಾಗ ಅವರ ಪ್ರತಿಯೊಂದು ಮಾತುಗಳು ಕೂಡ ಸಂಕಟದ ಆಳದಿಂದ ಹುಟ್ಟಿದಂಥ ಮಾತುಗಳೇ ಆಗಿತ್ತು. ವೈಯಕ್ತಿಕವಾದ ಹಿತಾಸಕ್ತಿಯನ್ನು ಬದಿಗಿಟ್ಟ ರೀತಿಯೊಳಗೆ ಸಮುದಾಯದ ಸಂಕಟವನ್ನು ಅರ್ಥ ಮಾಡಿಕೊಂಡು ನಂಜುಂಡಿಯವರು ಆ ಹೊತ್ತಿನಿಂದ ಈ ಹೊತ್ತಿನವರೆಗೂ ಕೂಡ ಅಹರ್ನಿಶಿಯಾಗಿ ವಿಶ್ವಕರ್ಮ ಸಮುದಾಯದ ಸಂಘಟನೆಗೆ ತೊಡಗ್ತಾ ಇದ್ದಾರೆ. ಇದು ಬಹಳ ಮುಖ್ಯವಾದ್ದು. ಕೆಪಿಸಿಸಿ ಅಧ್ಯಕ್ಷರಾದ ಶ್ರೀ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಂದ ಸಮಾಜದ ಬಗ್ಗೆ ಮಾತುಗಳು. ನನ್ನ ಅತ್ಯಂತ ಆತ್ಮೀಯ ಸಹೋದರ, ನಿಮ್ಮನ್ನೆಲ್ಲರನ್ನೂ ಕೂಡ ಕಳೆದ ವರ್ಷಗಳಿಂದ ಕರ್ನಾಟಕದಲ್ಲಿ ತಮಗೆ ಒಂದು ರೀತಿಯ ಜ್ಞಾನೋದಯವನ್ನು ಮಾಡಿ ಸಂಘಟನೆಯ ಪಾಠ ಹೇಳಿಕೊಟ್ಟು ಸಮಾಜದ ಮುಖ್ಯ ವಾಹಿನಿಗೆ ನಾವೆಲ್ಲರೂ ಕೂಡ ಬರಬೇಕು ಅಂತೇಳಿ ಹಗಲು ರಾತ್ರಿ ನಿರಂತರವಾಗಿ ದುಡಿದಿರ್ತಕ್ಕಂಥ ಸನ್ಮಾನ್ಯ ವಿಶ್ವಕರ್ಮ ನಂಜುಂಡಿಯವರೇ, ಸ್ನೇಹಿತರೆ, ಬಹಳಷ್ಟು ಜನ ಮಾತುಗಳನ್ನು ಆಡಿ ಹೋಗಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಬೇಡಿಕೆಗೆ ಸ್ಪಂದಿಸಿದ್ದಾರೆ. ಮಾನ್ಯ ನಂಜುಂಡಿಯವರಿಗೆ ನಾನು ಹೇಳ್ತಾ ಇದ್ದೆ ನಿನ್ನೆ ಸಾಯಂಕಾಲ, ಅವ್ರು ಹೇಳಿದರು ಕಾಂಗ್ರೆಸ್ಸಿನ ಸಮಾವೇಶ ಮಾಡ್ತಾ ಇದ್ದೇನೆ, ಕಾಂಗ್ರೆಸ್ಸಿನ ಬಾವುಟ ಒಂದು ಬಿಟ್ಟರೆ ಇನ್ನೆಲ್ಲ ಬರೀ ಕಾಂಗ್ರೆಸ್ ಆಗಿದೆ ಅಂತಕ್ಕಂಥ ಮಾತನ್ನು ಹೇಳಿದರು. ನಾನು ಹೇಳಿದೆ ಕಾಂಗ್ರೆಸ್ಸಿನ ಬಾವುಟ ನಾನೇ ಹೊತ್ಕೊಂಡು ಬರ್ತೀನಿ, ಪರವಾಗಿಲ್ಲ ಅಂತ ಹೇಳಿದೆ. ಇವತ್ತು ಕಾಂಗ್ರೆಸ್ಸಿಗೆ ಒಂದು ಸಮುದಾಯ ಸಂಪೂರ್ಣವಾಗಿ ನಿಮ್ಮ ಜೊತೆಯಲ್ಲಿ ನಿಲ್ಲುತ್ತೇವೆ ಅಂತೇಳಿ ಬಹಿರಂಗವಾಗಿ ಘೋಷಣೆ ಮಾಡಿರ್ತಕ್ಕಂಥ ಯಾವುದಾದ್ರೂ ಸಮುದಾಯ ಕರ್ನಾಟಕದಲ್ಲಿ ಇದ್ದರೆ ಅದು ವಿಶ್ವಕರ್ಮ ಸಮುದಾಯ ಅನ್ನೋದನ್ನ ಬಹಳ ಆತ್ಮೀಯವಾಗಿ ತಮ್ಮಲ್ಲಿ ಹಂಚಿಕೊಳ್ಳೋದಕ್ಕೆ ಬಯಸ್ತೇನೆ. ಶ್ರೀಮತಿ ಸೋನಿಯಾ ಗಾಂಧೀಜಿಯವರು, ಶ್ರೀ ರಾಹುಲ್ ಗಾಂಧೀಜಿಯವರು ನಂಜುಂಡಿಯವರನ್ನ ಮತ್ತು ಸ್ವಾಮೀಜಿಯವರು ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ವಿಶ್ವಕರ್ಮ ಸಮುದಾಯಕ್ಕೆ ಅಭಿಮಾನದ ಮಾತುಗಳನ್ನಾಡಿದ್ದಾರೆ, ಧೈರ್ಯದ ಮಾತುಗಳನ್ನಾಡಿದ್ದಾರೆ. ಬಹುಶಃ ನಂಜುಂಡಿಯವರಿಗೆ ರಾಜಕಾರಣದಲ್ಲಿ ಏನಾಗ್ತದೋ ಗೊತ್ತಿಲ್ಲ, ಆದರೆ ಕರ್ನಾಟಕದಲ್ಲಿ ಒಬ್ಬ ಮುಖಂಡ, ಒಂದು ಹಿಂದುಳಿದ ಸಮುದಾಯದ ಮುಖಂಡನಾಗಿ ಇವತ್ತು ಹೊರಹೊಮ್ಮಿದ್ದಾರೆ ಅಂತ ಹೇಳಿದರೆ ಬಹಳ ಸಂತೋಷ ಪಡಬೇಕಾಗ್ತದೆ ನಾವೆಲ್ಲರೂ ಕೂಡ. ಸ್ನೇಹಿತರೆ, 5000 ವರ್ಷದ ಇತಿಹಾಸ ಇದೆ ಈ ಸಮಾಜಕ್ಕೆ.
ಬದಲಾವಣೆ ಆಗಬೇಕು. 21ನೇ ಶತಮಾನದಲ್ಲಿ ಒಬ್ಬ ವಿಶ್ವಕರ್ಮ ಬಡವ ವಿದ್ಯಾರ್ಥಿ ಅಥವಾ ಕೂಲಿ ಮಾಡ್ತಕ್ಕಂಥ ತಂದೆ ತಾಯಿ ನನ್ನ ಮಗನ್ನ ನನ್ನ ಮಗಳನ್ನ ಓದಿಸಿ ಡಾಕ್ಟರ್ ಮಾಡಬೇಕು, ಇಂಜಿನಿಯರ್ ಮಾಡಬೇಕು ಅನ್ನುವಂಥ ಕನಸನ್ನ ಕಾಣೋದು ತಪ್ಪು ಅನ್ನೋದಾದರೆ ಅದೆಂಥ ಸಮಾಜ ರೀ? ವಿಶ್ವಕರ್ಮ ಸಮುದಾಯ ಬೇರೆಯವರ ರೀತಿಯಲ್ಲಿ ಬದಲಾವಣೆ ಆಗಬೇಕು, ಬೇರೆಯವರ ರೀತಿಯಲ್ಲಿ ಬಾಳುವಂತೆ ಆಗಬೇಕು, ಅಧಿಕಾರಿಗಳಾಗಬೇಕು, ರಾಜಕಾರಣಿಗಳಾಗಬೇಕು, ವಿಜ್ಞಾನಿಗಳಾಗಬೇಕು, ನಾವು ಕೂಡ ಬೇರೆಯವರ ರೀತಿಯಲ್ಲಿ ಬಾಳಬೇಕು ಅನ್ನುವಂಥದ್ದು ಇವತ್ತು ವಿಶ್ವಕರ್ಮ ಸಮುದಾಯಕ್ಕೂ ಕೂಡ ಅವಕಾಶ ಕಲ್ಪಿಸಬೇಕಾಗಿರುತ್ತೆ ನಮ್ಮ ಕರ್ತವ್ಯ. ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ನಾನು ಹೇಳಿದ್ದೇನೆ, ಅಧಿಕಾರ ಇರಲಿ ಇಲ್ಲದೆ ಹೋಗಲಿ ನಂಜುಂಡಿಯವರೇ, ನಾನು ನಿಮ್ಮ ಸಹೋದರ, ನಿಮ್ಮ ಜೊತೆಯಲ್ಲಿ ಇರ್ತೇನೆ ಅಂತಕ್ಕಂಥ ಮಾತು ಹೇಳಿದ್ದೇನೆ. ಚಾಮುಂಡಿ ಬೆಟ್ಟದಲ್ಲಿ ಚಾಮುಂಡಿ ತಾಯಿ ಮುಂದೆ ಪ್ರತಿಜ್ಞೆ ಮಾಡಿ ಹೇಳಿದೆ ನಾನು, ಮುಂದಿನ ದಿನ ನಮ್ಮ ಸರ್ಕಾರ ಬರ್ತದೆ, ಚಾಮುಂಡಿ ತಾಯಿ ಆಣೆಗೂ ನಮ್ಮ ಸರ್ಕಾರ ಬರ್ತದೆ, ನಿಮ್ಮ ಆಶೀರ್ವಾದ ಇದ್ರೆ. ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಯಾರು ಮುಖ್ಯಮಂತ್ರಿಗಳಾಗ್ತಾರೋ ಗೊತ್ತಿಲ್ಲ ನಮಗೆ, ಆದರೆ ಯಾರೇ ಮುಖ್ಯಮಂತ್ರಿಗಳಾಗಲಿ ನಮ್ಮ ಸರ್ಕಾರ ನಿಮ್ಮ ರಕ್ಷಣೆಯನ್ನು ಮಾಡ್ತೇವೆ ಎನ್ನುವಂಥ ಮಾತನ್ನು ಹೇಳಿದ್ದೆ ನಾನು. ಲೋಕಸಭೆಯಲ್ಲಿ 540 ಜನ ಸಂಸದರಿದ್ದಾರೆ. ರಾಜ್ಬಬ್ಬರ್ ಒಬ್ಬರೇ MP, ಇವತ್ತು ವಿಶ್ವಕರ್ಮ MP. ಮುಂದೆ ನಂಜುಂಡಿ ಹೋದ್ರೂ ಹೋಗ್ಬೋದು, ಹೇಳಕ್ಕೆ ಬರೋದಿಲ್ಲ. ಯಾರಿಗೆ ಗೊತ್ತು ಯಾರ ಹಣೆ ಬರ ಹೆಂಗಿದೆ ಅಂತೇಳಿ. ನಾನು ಹೇಳಿದೆ ಅವರಿಗೆ, ನನಗೆ ಹಣೆ ಬರ ನೋಡಪ್ಪ ಹೆಂಗಿದೆ ಅಂತ ಹೇಳಿ ಅಂತ. ನಂಜುಂಡಿ ಅವರ ಭಾಷಣ ತಾವೆಲ್ಲ ಕೇಳಿದ್ರಿ. ನಾನು ಅಲ್ಲಿ ಸ್ವಲ್ಪ ಲೇಟಾಗಿ ಬಂದೆ. ಯಾರಪ್ಪ ಇದು ಇಷ್ಟೊಂದು ಈ ದುರ್ಯೋಧನನ ವಾಯ್ಸ್ ಬರ್ತಾ ಇದೆಯಲ್ಲ, ಎಲ್ಲಿಂದ ಬರ್ತಾ ಇದೆ ಅಂತ. ಅದೇನು ಕಡಿಮೆ ಮಾತಾಡಿದ್ರ ನೀವು? ಮುಖ್ಯಮಂತ್ರಿಗಳು ಅಳ್ಳಾಡೋಗ್ಬಿಟ್ಟಿದ್ದಾರೆ. ನಿನ್ನೆ ರಾತ್ರಿ ನಾನು, ನಂಜುಂಡಿಯವರು ಮತ್ತು ಆಸ್ಕರ್ ಫರ್ನಾಂಡಿಸ್ ಜಿಯವರು ನಾವು 3 ಜನ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದ್ರು. ಆಗ ಅವರಿಗೆ ರಜೆ ಕೊಡಲೇಬೇಕು, ವಿಶ್ವಕರ್ಮ ಜಯಂತ್ಯೋತ್ಸವಕ್ಕೆ ರಜೆ ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ನಾವೆಲ್ಲರೂ ಕೂಡ ಮಾಡಿದ್ವು. ಆದರೆ ಮುಖ್ಯಮಂತ್ರಿಗಳು ಹೇಳಿದರು, ಇದಕ್ಕೊಂದು ಸ್ವಲ್ಪ ಅಡಚಣೆಗಳಿದ್ದಾವೆ, ಕೆಲವು ನಿಯಮಗಳ ಅಡಚಣೆ ಇದ್ದಾವೆ, ಅದನ್ನು ತದನಂತರ ನಾನು ಚರ್ಚೆ ಮಾಡ್ತೇನೆ ಅಂತಕ್ಕಂಥ ಮಾತನ್ನು ತಿಳಿಸಿದ್ದಾರೆ. ಹಾಗಾಗಿ ಇವತ್ತು ನಾವು ನಿಮ್ಮ ಜೊತೆಯಲ್ಲಿದ್ದೇವೆ, ನಿಮ್ಮ ಹೋರಾಟ ಮುಂದುವರಿಬೇಕು. ಇಷ್ಟೊಂದು ಬೃಹತ್ತಾಗಿ ಈ ಸಮಾವೇಶವನ್ನು ಏರ್ಪಾಡು ಮಾಡಿದ್ದೀರಿ. ವಿಶೇಷವಾಗಿ ನಂಜುಂಡಿಯವರಿಗೆ ಸಹಕಾರ ಕೊಟ್ಟಂಥ ಸಾವಿರಾರು ಜನ ಸಹೋದರರಿದ್ದೀರಿ. ತಮಗೆಲ್ಲರಿಗೂ ಕೃತಜ್ಞತೆಯನ್ನು, ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ತಿಳಿಸೋದಕ್ಕೆ ಬಯಸ್ತೇನೆ. ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಸನ್ಮಾನ್ಯ ನಂಜುಂಡಿಯವರಿಗೆ ತಮ್ಮೆಲ್ಲರಿಗೂ ಕೂಡ ಅಭಿಮಾನದ ಮಾತುಗಳಿಂದ ನನ್ನ ಮಾತು ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರ. ವಿಶ್ವಕರ್ಮ ಸಮಾಜದ ಸ್ವಾಮೀಜಿಗಳ ಒಕ್ಕೂಟದ ಅಧ್ಯಕ್ಷರಾದ ಪೂಜ್ಯ ಶ್ರೀ ಕಾಳಹಸ್ತೇಂದ್ರ ಸ್ವಾಮೀಜಿಯವರಿಂದ ಆಶೀರ್ವಚನ. ವಿಶ್ವಕರ್ಮ ಸಮಾಜದ ಬಂಧುಗಳೇ, ಇವತ್ತಿನ ದಿವಸ CM ಇಬ್ರಾಹಿಂ ಅವರು ಒಂದು ಮಾತನ್ನು ಹೇಳಿದರು. ಇಡೀ ವಿಶ್ವಕರ್ಮ ಜನಾಂಗ ನಂಜುಂಡಿಯ ಹತ್ತಿರ ಇರಬೇಕು, ಅವರ ಹೋರಾಟದಲ್ಲಿ ನೀವೆಲ್ಲರೂ ಸಂಘಟಿತರಾಗಬೇಕಂತಕ್ಕಂಥ ಮಾತನ್ನು ಹೇಳಿದರು. ಖಂಡಿತವಾಗಿ 67 ಮಠಾಧೀಶರ ಒಕ್ಕೂಟದ ಅಧ್ಯಕ್ಷನಾಗಿ ನಾನು ಹೇಳ್ತಾ ಇದ್ದೀನಿ, ಇಡೀ ವಿಶ್ವಕರ್ಮ ಸಮಾಜ ನಿಮ್ಮ ಜೊತೆಗೆ ಇರ್ತದ. ನನ್ನ ಉಸಿರು ಇರೋ ತನಕ ವಿಶ್ವಕರ್ಮರಿಗಾಗಿ ನಾನು ಹೋರಾಟ ಮಾಡ್ತೀನಿ ಅಂತ ಹೇಳಿದರು. ಇವತ್ತು ನಾವು ವಿಶ್ವಕರ್ಮರು ಕೂಡ ಒಂದು ಪಣವನ್ನು ತೊಡಬೇಕು. ನಮ್ಮ ವಿಶ್ವಕರ್ಮ ಸಮಾಜದ ಉಸಿರಿರೋ ತನಕ ನಾವು ನಂಜುಂಡಿಯವರ ಜೊತೆ ಇರ್ತೀವಿ ಅಂತಕ್ಕಂಥ ಒಂದು ಪಣವನ್ನು ಕೂಡ ತೊಡಬೇಕು. ಕಾಂಗ್ರೆಸ್ ಸರ್ಕಾರ ನಮ್ಮ ಎಲ್ಲ ಬೇಡಿಕೆಗಳನ್ನ ಈಡೇರಿಸೋದ್ರ ಜೊತೆಗೆ ನಮಗೆ ರಾಜಕೀಯವಾಗಿರ್ತಕ್ಕಂಥ ಪ್ರಾಧಾನ್ಯತೆಯನ್ನು ಕೂಡ ಕೊಡ್ತಾರೆ ಅಂತಕ್ಕಂಥ ಭರವಸೆಯನ್ನು ಇಟ್ಟುಕೊಂಡು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ, ಎಲ್ಲಿವರೆಗೆ ನಾವು ನಿಮ್ಮ ಜೊತೆ ಇರ್ತೀವಿ ಅಲ್ಲಿಯವರೆಗೆ ಈ ಸರ್ಕಾರ ನಮ್ಮ ಜೊತೆಗೆ ಇರಬೇಕು. ಒಂದು ವೇಳೆ BJP ಸರ್ಕಾರ ಮಾಡಿದಂಗೆ ಕಾಂಗ್ರೆಸ್ ಸರ್ಕಾರನು ಕೂಡ ನಮ್ಮನ್ನೇನಾದರೂ ನಿರ್ಲಕ್ಷ್ಯ ಮಾಡಿದರೆ, ನಮ್ಮನ್ನೇನಾದರೂ ಕಡೆಗಣಿಸಿದ್ರೆ ಖಂಡಿತವಾಗಿ ನಿಮಗೂ ಕೂಡ ಉಳಿವಿಲ್ಲ ಅಂತಕ್ಕಂಥ ಮಾತು ಗಟ್ಟಿಯಾಗಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. 5ನೇ ರಾಜ್ಯ ಮಟ್ಟದ ವಿಶ್ವಕರ್ಮ ಜಯಂತ್ಯೋತ್ಸವವು KP ನಂಜುಂಡಿಯವರ ನೋವಿನ ಪ್ರಾಸ್ತಾವಿಕ ಮಾತುಗಳು, ಮುಖ್ಯಮಂತ್ರಿಗಳ ಹಾಗೂ KPCC ಅಧ್ಯಕ್ಷರ ಭರವಸೆಯ ನುಡಿಗಳು, ಗಣ್ಯರ ಬೆಂಬಲದ ಹೇಳಿಕೆಗಳು,
ಸಮಾಜದ ಸ್ಥಿತಿಗತಿಗಳ ಬಗ್ಗೆ ನಡೆದ ವಿಚಾರ ವಿನಿಮಯಗಳ ಮೂಲಕ ಸಮಾಜಕ್ಕೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ಅವಕಾಶ ದೊರೆಯುವಂತಾಗಿ ಕುಲ ಕಸುಬುಗಳು ಉಳಿಯುತ್ತವೆ ಎಂಬ ಧನ್ಯತಾಭಾವದಿಂದ ಕಾರ್ಯಕ್ರಮ ಮುಕ್ತಾಯಗೊಂಡು ಸಮಾಜದ ಬಂಧುಗಳಲ್ಲಿ ರಾಜ್ಯಾಧ್ಯಕ್ಷರಾದ ಕೆಪಿ ನಂಜುಂಡಿಯವರ ಕಾರ್ಯವೈಖರಿಯ ಬಗ್ಗೆ ಎಲ್ಲರಲ್ಲೂ ಕೃತಜ್ಞತಾ ಭಾವ ಒಡಮೂಡಿ ಅಭಿಮಾನ ನೂರ್ಮಡಿಸಿತ್ತು.